ಪ್ರಕಟಣೆಯ ಗ್ರಂಥ 14ನೇ ಅಧ್ಯಾಯ 14ರಿಂದ 20 ವಾಕ್ಯಗಳನ್ನ ನಾವು ಕಲಿಯೋಣ. 20 ವಾಕ್ಯಗಳು ಓದುವುದನ್ನು ಕೇಳಿಸಿಕೊಳ್ಳೋಣ. ನಾನು ನೋಡಲಾಗಿ, ಇಗೋ, ಪ್ರಕಾಶಮಾನವಾದ ಒಂದು ಮೇಘವು ನನಗೆ ಕಾಣಿಸಿತು. ಆ ಮೇಘದ ಮೇಲೆ ಮನುಷ್ಯಕುಮಾರನಂತಿದ್ದವನೊಬ್ಬನು ಕೂತಿರುವುದನ್ನು ಕಂಡೆನು. ಆತನ ತಲೆಯ ಮೇಲೆ ಚಿನ್ನದ ಕಿರೀಟವೂ ಆತನ ಕೈಯಲ್ಲಿ ಹದವಾದ ಕುಡುಗೋಲು ಇದ್ದವು. ಆಗ ದೂತನಾದ ಮತ್ತೊಬ್ಬನು ದೇವಾಲಯದೊಳಗಿಂದ ಬಂದು ಮೇಘದ ಮೇಲೆ ಕುಳಿತಿದ್ದಾತನಿಗೆ, ಭೂಮಿಯ ಪೈರು ಮಾಗಿ ಒಣಗಿದೆ, ಕೊಯ್ಯುವ ಕಾಲ ಬಂತು, ನಿನ್ನ ಕುಡುಗೋಲನ್ನು ಹಾಕಿ ಕೊಯ್ಯಿ ಎಂದು ಮಹಾಶಬ್ದದಿಂದ ಕೂಗಿದನು. ಮೇಘದ ಮೇಲೆ ಕುಳಿತಿದ್ದಾತನು ತನ್ನ ಕುಡುಗೋಲನ್ನು ಹಾಕಿ ಭೂಮಿಯ ಪೈರನ್ನು ಕೊಯ್ದನು. ಭೂಮಿಯ ಪೈರು ಕೊಯ್ಯಲ್ಪಟ್ಟಿತು. ಮತ್ತೊಬ್ಬ ದೂತನು ಪರಲೋಕದಲ್ಲಿರುವ ದೇವಾಲಯದೊಳಗಿಂದ ಬಂದನು. ಅವನಲ್ಲಿ ಸಹ ಹದವಾದ ಕುಡುಗೋಲು ಇತ್ತು. ತರುವಾಯ ಬೆಂಕಿಗೆ ಅಧಿಕಾರಿಯಾದ ಇನ್ನೊಬ್ಬ ದೂತನು ಯಜ್ಞವೇದಿಯ ಬಳಿಯಿಂದ ಬಂದು ಆ ಹದವಾದ ಕುಡುಗೋಲಿನವನಿಗೆ, ನಿನ್ನ ಹದವಾದ ಕುಡುಗೋಲನ್ನು ಹಾಕಿ ಭೂಮಿಯ ದ್ರಾಕ್ಷೆ ಗೊಂಚಲುಗಳನ್ನು ಕೊಯ್ಯಿ, ಅದರ ಹಣ್ಣುಗಳು ಪೂರಾ ಮಾಗಿವೆ ಎಂದು ಮಹಾಶಬ್ದದಿಂದ ಕೂಗಿದನು. ಆಗ ಆ ದೂತನು ತನ್ನ ಕುಡುಗೋಲನ್ನು ಭೂಮಿಗೆ ಹಾಕಿ ಭೂಮಿಯ ದ್ರಾಕ್ಷೆ ಬಳ್ಳಿಯ ಹಣ್ಣನ್ನು ಕೊಯ್ದು ದೇವರ ರೌದ್ರವೆಂಬ ದೊಡ್ಡ ತೊಟ್ಟಿಯಲ್ಲಿ ಹಾಕಿದನು. ಅದನ್ನು ಪಟ್ಟಣದ ಹೊರಗೆ ಆ ತೊಟ್ಟಿಯಲ್ಲಿ ತುಳಿದರು. ಆ ತೊಟ್ಟಿಯೊಳಗಿಂದ ರಕ್ತವು ಹೊರಟು ಕುದುರೆಗಳ ಕಡಿವಾಣಗಳನ್ನು ಮುಟ್ಟುವಷ್ಟು ಆಳವಾಗಿ 200 ಮೈಲಿ ದೂರ ಹರಿಯಿತು. ಓದಿದಂಥ ವಾಕ್ಯ ಭಾಗವನ್ನು, ಓದಲಿರುವ ವಾಕ್ಯಗಳನ್ನು, ಧ್ಯಾನಿಸಲಿರ್ತಕ್ಕಂಥ ಆತ್ಮೀಯ ಪಾಠಗಳನ್ನು ದೇವರ ಆತ್ಮನ ತಾನೇ ನಮ್ಮೆಲ್ಲರಿಗೂ ಕೂಡ ಆಶೀರ್ವದಿಸಿ ಆ ವಾಕ್ಯಗಳನ್ನ ಅರ್ಥವನ್ನ ಗ್ರಹಿಸಿಕೊಳ್ಳುವಂತೆಯೂ, ಕರ್ತನ ವಾಕ್ಯಕ್ಕೆ ನಾವು ವಿಧೇಯತೆಯನ್ನು ತೋರುವಂತೆಯೂ, ಕರ್ತನ ಕೃಪೆಯಲ್ಲಿಯೂ ಕರ್ತನ ಜ್ಞಾನದಲ್ಲಿಯೂ ನಾವುಗಳು ಬೆಳೆಯುವಂತೆಯೂ, ಕರ್ತನ ಬರುವಿಕೆಗಾಗಿ ನಾವು ಸಿದ್ಧವಾದಂಥ ಜೀವಿತವನ್ನ ಜೀವಿಸುವಂತೆಯೂ ದೇವರ ಆತ್ಮನು ತಾನೇ ನಮಗೆ ಸಹಾಯ ಮಾಡಲಿ. ಪ್ರಕಟಣೆಯ ಗ್ರಂಥ 14ನೇ ಅಧ್ಯಾಯ 14ರಿಂದ 20 ವಾಕ್ಯಗಳಲ್ಲಿ ಭೂಮಿಯ ಸುಗ್ಗಿ ಕಾಲವನ್ನ ಕುರಿತು ನಾವುಗಳು ಧ್ಯಾನಿಸಲಿದ್ದೇವೆ. ಈ ಭೂಮಿಯ ಸುಗ್ಗಿ ಕಾಲ ಎಂಬುದರ ಒಂದು ಪ್ರಾಮುಖ್ಯತೆ ಏನೆಂಬುದಾಗಿ ನೋಡುವಾಗ, ಕರ್ತನಾದ ಯೇಸು ಕ್ರಿಸ್ತನ ಎರಡನೇ ಬರೋಣ, ಆತನ ನ್ಯಾಯ ತೀರ್ಪನ್ನು ಕುರಿತು ಈ ವಾಕ್ಯ ಭಾಗ ಮಾತನಾಡುವಂಥದ್ದಾಗಿದೆ. ಹೌದು ಪ್ರಿಯ ಸೋದರ ಸೋದರಿಯರೇ, ಕರ್ತನಾದ ಯೇಸು ಕ್ರಿಸ್ತನು ತಾನು ಮೊದಲ ಸಾರಿ ಈ ಲೋಕಕ್ಕೆ ಬಂದಾಗ ಆತನು ದೀನನಾಗಿ ಬಂದನೆಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ಫಿಲಿಪ್ಪಿ ಪತ್ರಿಕೆ 2ನೇ ಅಧ್ಯಾಯ 6ರಿಂದ 8 ವಾಕ್ಯಗಳನ್ನ ನಾವು ಧ್ಯಾನಿಸುವಾಗ ದೇವರ ವಾಕ್ಯ ಬಹು ಸ್ಪಷ್ಟವಾಗಿ ತಿಳಿಸುವಂತ ಸಂಗತಿ ಏನೆಂದರೆ, ತಾನು ದೇವರಿಗೆ ಸರಿ ಸಮಾನನಾಗಿದ್ದರೂ ಕೂಡ ಆ ಸರಿ ಸಮಾನವಾದ ಪದವಿಯನ್ನ ಬಿಡಲೊಲ್ಲೆಂದು ಎಂದೆಣಿಸದೆ ದಾಸನ ಭಾವವನ್ನ ಧರಿಸಿಕೊಂಡನು. ಮಾತ್ರವಲ್ಲ, ಈ ವಾಕ್ಯ ಭಾಗ ಯೇಸುಸ್ವಾಮಿ ಶಿಲುಬೆಯವರೆಗೂ ತನ್ನ ಪ್ರಾಣವನ್ನೇ ನನಗೋಸ್ಕರ, ತಮ್ಮೆಲ್ಲರಿಗೋಸ್ಕರ ಒಪ್ಪಿಸುವ ಸಲುವಾಗಿ, ನಮಗೆ ಬೆಲೆಯುಳ್ಳ ರಕ್ಷಣೆಯನ್ನು ಕೊಡುವ ಸಲುವಾಗಿ, ಆತನ ಮೊದಲನೆಯ ಬರೋಣದಲ್ಲಿ ಆತನು ದೀನನಾಗಿ ಬಂದನು, ತಗ್ಗಿಸಿಕೊಂಡನು, ಸೇವಕನಾದನು ಎಂಬುದಾಗಿ ನಾವುಗಳು ನೆನಪನ್ನ ಮಾಡಿಕೊಳ್ಳೋಣ. ಲೂಕ ಬರೆದ ಸುವಾರ್ತೆ 19ನೇ ಅಧ್ಯಾಯ 10ನೇ ವಾಕ್ಯದಲ್ಲಿ ನಾವು ಓದುವಾಗ, ಮನುಷ್ಯ ಕುಮಾರನು ಕೆಟ್ಟು ಹೋಗಿರುವುದನ್ನ ಹುಡುಕಿ ರಕ್ಷಿಸಲು ಈ ಲೋಕಕ್ಕೆ ಬಂದನೆಂಬುದಾಗಿ ಲೂಕ ಸುವಾರ್ತೆಯಲ್ಲಿ ಸಂತ ಲೂಕರು ಬಹು ಸ್ಪಷ್ಟವಾಗಿ ವಿವರಿಸುವಂತವರಾಗಿದ್ದಾರೆ. ಸುವಾರ್ತೆಯ ವಾಕ್ಯಗಳಲ್ಲಿ ನಾವುಗಳು ಓದುವಾಗ, ಮೊಟ್ಟ ಮೊದಲ ಸಾರಿ ಕರ್ತನಾದ ಯೇಸು ಕ್ರಿಸ್ತನು ಈ ಧರೆಗೆ ಬಂದಾಗ ಆತನು ಸೃಷ್ಟಿಕರ್ತನಾದ ದೇವರಾಗಿದ್ದರೂ ಕೂಡ, ಅರಸನಾಗಿದ್ದರೂ ಕೂಡ, ಸೇವಕನ ದೀನತೆಯಲ್ಲಿ ಸೇವಕನ ಸ್ವಭಾವವುಳ್ಳವನಾಗಿ ಆತನು ಕಾಣಿಸಿಕೊಂಡನು. ಬಹಳ ಸುಂದರವಾಗಿ ಲೂಕ ತಿಳಿಸುತ್ತಾರೆ. ಲೂಕ ಬರೆದ ಸುವಾರ್ತೆಯಲ್ಲಿ ಯೇಸುಸ್ವಾಮಿ ಮಾತುಗಳನ್ನು ನಾವು ಬಹಳ ಅದ್ಭುತ ರೀತಿಯಲ್ಲಿ ಕೇಳಿಸಿಕೊಳ್ಳುತ್ತೇವೆ.
ಮನುಷ್ಯಕುಮಾರನು ಸೇವೆ ಮಾಡಿಸಿಕೊಳ್ಳುವುದಕ್ಕಾಗಿ ಬರಲಿಲ್ಲ, ಸೇವೆ ಮಾಡುವುದಕ್ಕೋಸ್ಕರವಾಗಿಯೂ ಪ್ರಾಣವನ್ನು ಈಡುಕೊಡುವುದಕ್ಕೋಸ್ಕರವಾಗಿಯೂ ಆತನು ಬಂದನು ಎಂಬುದಾಗಿ ಸುವಾರ್ತೆಗಳಲ್ಲಿ ಆತನ ಮೊದಲನೆಯ ಬರೋಣವನ್ನ ಕುರಿತು ದೇವರ ವಾಕ್ಯ ತಿಳಿಸುವಂತದಾಗಿದೆ. 2 ತಿಮೋತಿ 4ನೇ ಅಧ್ಯಾಯ 1ನೇ ವಾಕ್ಯ ಓದುವುದನ್ನು ಕೇಳಿಸಿಕೊಳ್ಳೋಣ. ಸಂತ ಪೌಲರು ಬಹು ಸುಂದರವಾಗಿ ಈ ವಾಕ್ಯ ಭಾಗದಲ್ಲಿ ಯೇಸುಸ್ವಾಮಿ ಯಾವ ರೀತಿಯಾದ ಉದ್ದೇಶದಿಂದ ಬಂದರು ಎಂಬ ಸಂಗತಿಯನ್ನ ಅಲ್ಲಿ ಬರೆಯುತ್ತಿದ್ದಾರೆ. 2 ತಿಮೋತಿ, 2 ತಿಮೋತಿ ಚಾಪ್ಟರ್ 4 verse 1. Let us hear the reading. ದೇವರ ಮುಂದೆ ಮತ್ತು ಜೀವಿಸುವವರಿಗೆ ಸತ್ತವರಿಗೂ ನ್ಯಾಯ ತೀರಿಸುವುದಕ್ಕೆ ಬರುವ ಕ್ರಿಸ್ತ ಯೇಸುವಿನ ಮುಂದೆ ಆತನ ಪ್ರತ್ಯಕ್ಷತೆಯ ಮೇಲೆಯೂ ಆತನ ರಾಜ್ಯದ ಮೇಲೆಯೂ ಆಣೆಯಿಟ್ಟು ನಾನು ನಿನಗೆ ಖಂಡಿತವಾಗಿ We can't hear you. ಪಿಕ್ಚರ್ ನೀವು ಓದಿದ್ದು ಕೇಳಿಸ್ಲಿಲ್ಲ. ಓದ್ಲ ಬರುದಾ? Yes, sister. ಆತನ ಪ್ರತ್ಯಕ್ಷತೆಯ ಮೇಲೆಯೂ ಆತನ ರಾಜ್ಯದ ಮೇಲೆಯೂ ಆಣೆ ಇಟ್ಟು ನಾನು ನಿನಗೆ ಖಂಡಿತವಾಗಿ ಹೇಳುವುದೇನೆಂದರೆ, ದೇವರ ರಾಜ್ಯವನ್ನು ಸಾರು. ಅನುಕೂಲವಾದ ಕಾಲದಲ್ಲಿಯೂ ಅನುಕೂಲವಿಲ್ಲದ ಕಾಲದಲ್ಲಿಯೂ ಅದರಲ್ಲಿ ಆಸಕ್ತನಾಗಿರು. ಪೂರ್ಣ ದೀರ್ಘ ಶಾಂತಿಯಿಂದ ಉಪದೇಶಿಸುತ್ತಾ ಖಂಡಿಸು, ಗದರಿಸು, ಎಚ್ಚರಿಸು. ಯಾಕೆಂದರೆ ಜನರು ಸ್ವಸ್ಥ ಬೋಧನೆಯನ್ನು ಸಹಿಸಲಾರದ ಕಾಲವು ಬರುತ್ತದೆ. ಅದರಲ್ಲಿ ಅವರು ತೀಟೆ ಕಿವಿಗಳುಳ್ಳವರಾಗಿ ತಮ್ಮ ದುರಾಶೆಗಳಿಗೆ ಅನುಕೂಲರಾದ ಅನೇಕ ಉಪದೇಶಕರನ್ನು ಇಟ್ಟುಕೊಳ್ಳುವರು. ಇನ್ನು ಓದ್ಬೇಕಾ ಬ್ರದರ್? ಸಾಕು ಸಿಸ್ಟರ್, ಥ್ಯಾಂಕ್ ಯು. ಕರ್ತನಾದ ಯೇಸು ಕ್ರಿಸ್ತನು ಆತನು ಮೊದಲನೇದಾಗಿ ಸಾರಿ ಬಂದಾಗ ಆತನು ನ್ಯಾಯ ತೀರಿಸಲು ಬರಲಿಲ್ಲ. ದೇವರ ವಾಕ್ಯವನ್ನು ನಾವು ಗಮನಿಸುವುದಾದರೆ ಮೊದಲ ಸಾರಿ ಆತನು ಬಂದಾಗ ಆತನು ಬಿತ್ತನೆ ಮಾಡಲು ಬಂದನು. ವಾಕ್ಯವೆಂಬ ಬೀಜವನ್ನ ಆತನು ಬಿತ್ತಲು ಬಂದನು. ಆದರೆ ಆತನು ಪುನಃ ಬರುವಾಗ ಆತನು ಕೊಯ್ಯಲು ಬರುತ್ತಾನೆ ಎಂಬ ಸಂಗತಿಯನ್ನ ನಿಮ್ಮ ಗಮನಕ್ಕೆ ತರಲು ಬಯಸುತ್ತಿದ್ದೇನೆ. ಪ್ರಕಟಣೆ ಗ್ರಂಥ 14ನೇ ಅಧ್ಯಾಯ ಭೂಲೋಕದ ಸುಗ್ಗಿ ಕಾಲವನ್ನ ಕುರಿತು ವಿವರಿಸುವಂತದ್ದಾಗಿದೆ. ಸೊ ಈ ಭೂಲೋಕದ ಸುಗ್ಗಿ ಕಾಲ ಅಂದರೆ ಕರ್ತನು ಯಾವ ರೀತಿಯಾಗಿ ತನ್ನ 2ನೇ ಬರುಣದಲ್ಲಿ ನ್ಯಾಯವನ್ನ ತೀರಿಸುತ್ತಾನೆ, ಆತನು ಯಾವ ರೀತಿಯಾಗಿ ನ್ಯಾಯಾಧಿಪತಿಯಾಗಿ ತನ್ನ ಕಾರ್ಯವನ್ನ ತನ್ನ ಅಧಿಕಾರವನ್ನ ನಿರ್ವಹಿಸುತ್ತಾನೆ ಎಂಬುದಾಗಿ ಈ ವಾಕ್ಯ ಭಾಗ ಬಹು ಸ್ಪಷ್ಟವಾಗಿ ವಿವರಿಸುವಂತದ್ದಾಗಿದೆ. ದೇವರ ಕೊನೆಯ ತೀರ್ಪು ಅಥವಾ ಈ ಭೂಮಿಯ ಮೇಲೆ ಆತನ ಅಂತಿಮ ನ್ಯಾಯ ತೀರ್ಪನ್ನು ಕುರಿತು ಪ್ರಕಟಣೆಯ ಗ್ರಂಥ 14ನೇ ಅಧ್ಯಾಯ 6ರಿಂದ 11 ವಾಕ್ಯಗಳು, 12 ಮತ್ತು 13 ವಾಕ್ಯಗಳಲ್ಲಿ ಕ್ಲುಪ್ತವಾದಂತ ಸಂಗತಿಗಳನ್ನ ನಾವು ನೋಡ್ತೇವೆ. ಅಂದ್ರೆ 14ನೇ ಅಧ್ಯಾಯ 6ರಿಂದ 11 ವಾಕ್ಯಗಳಲ್ಲಿ ಆತನು ಯಾವ ರೀತಿಯಾಗಿ ಭೂಮಿಯನ್ನ ನ್ಯಾಯ ತೀರಿಸುತ್ತಾನೆ. ತದನಂತರ 12 ಮತ್ತು 13 ವಾಕ್ಯಗಳಲ್ಲಿ ಭಕ್ತರ ವಿಷಯದಲ್ಲಿ ಅವರಿಗೆ ಯಾವ ರೀತಿಯಾಗಿ ಆದರಣೆ ಸಿಗುತ್ತದೆ, ಅವರ ನಂಬಿಕೆಯನ್ನ ಕುರಿತು ನಾವು ನೋಡಿದೆವು, ಅವರ ತಾಳ್ಮೆಯನ್ನ ಕುರಿತು ನಾವು ನೋಡಿದೆವು, ಅವರ ಆಶೀರ್ವಾದವನ್ನ ಕುರಿತು ನಾವು ನೋಡಿದೆವು. ಇಂದಿನಿಂದ ಕರ್ತನ ಭಕ್ತರಾಗಿ ಸಾಯುವವರು ಧನ್ಯರು ಎಂಬುದಾಗಿ ಈ 12, 13 ವಾಕ್ಯದಲ್ಲಿ ಕ್ಲುಪ್ತವಾದ ಒಂದು ಪಾಸ್ ಅಥವಾ ಒಂದು ಅವರನ್ನ ಕುರಿತು ನ್ಯಾಯ ತೀರ್ಪನ್ನ ಕುರಿತಲ್ಲ, ತನ್ನ ಮಕ್ಕಳನ್ನ ಕುರಿತು ದೇವರು ಆ ವಾಕ್ಯ ಭಾಗದಲ್ಲಿ ಮಾತನಾಡಿದ್ದಾನೆ. ಅದನ್ನ ನಾವು ಕಳೆದ ದಿನಗಳಲ್ಲೂ ಕೂಡ ನಾವು ಧ್ಯಾನಿಸುತ್ತಾ ಬಂದಿದ್ದೇವೆ. ಆದರೆ ಪ್ರಕಟಣೆಯ ಗ್ರಂಥ 14ನೇ ಅಧ್ಯಾಯ 14ನೇ ವಾಕ್ಯದಿಂದ 20ನೇ ವಾಕ್ಯದಲ್ಲಿ ಭೂಲೋಕದ ಸುಗ್ಗಿ ಕಾಲದಲ್ಲಿ 2ನೇ ಬರೋಣದಲ್ಲಿ ಆತನು ಮಾಡುವ ನ್ಯಾಯ ತೀರ್ಪನ್ನ ಕುರಿತು ನಾವು ಧ್ಯಾನಿಸುವಂತವರಾಗಿದ್ದೇವೆ ಮತ್ತು ಕಲಿಯುವಂತವರಾಗಿದ್ದೇವೆ. ಆ ಕಾಲ ಹೇಗಿರುತ್ತದೆ? ಮತ್ತಾಯ 24ನೇ ಅಧ್ಯಾಯ
21, 22 ವಾಕ್ಯಗಳನ್ನ ಓದಿಕೊಳ್ಳೋಣ. ಮ್ಯಾಥ್ಯೂಸ್ ಗಾಸ್ಪಲ್ ಚಾಪ್ಟರ್ 24 verse 21 and 22. Let us hear the reading. ಅಂತ ಸಂಕಟವು ಲೋಕ ಹುಟ್ಟಿದ್ದು ಮೊದಲುಗೊಂಡು ಇಂದಿನವರೆಗೂ ಆಗಲಿಲ್ಲ, ಇನ್ನು ಮೇಲೆಯೂ ಆಗುವುದಿಲ್ಲ. ಕರ್ತನು ಆ ದಿನಗಳನ್ನು ಕಡಿಮೆ ಮಾಡದಿದ್ದರೆ ಒಂದು ನರಪ್ರಾಣಿಯಾದರೂ ಉಳಿಯದು. ಆದರೆ ತಾನು ಆದುಕೊಂಡವರಿಗೋಸ್ಕರ ಆ ದಿನಗಳನ್ನು ಕಡಿಮೆ ಮಾಡುವನು. ಆಮೆನ್. ಸೊ ಅಂತ ಒಂದು ಕಠಿಣ ಕಾಲ, ಆ ದಿನಗಳನ್ನ ಕರ್ತನು ಕಡಿಮೆ ಮಾಡದಿದ್ದರೆ ಒಂದು ನರಪ್ರಾಣಿಯು ಕೂಡ ಬದುಕಲು ಸಾಧ್ಯವಿಲ್ಲ ಎಂಬುದಾಗಿ ಈ ವಾಕ್ಯ ಭಾಗದಲ್ಲಿ ದೇವರು ಬಹಳ ಸ್ಪಷ್ಟವಾಗಿ ಮಾತನಾಡುತ್ತಾನೆ. ಸೊ ಪ್ರಿಯರೇ, ಈ ದೇವರ ದಿನ ಅಂದರೆ ಏನು? ಡೇ ಆಫ್ ದ ಲಾರ್ಡ್ ಅಥವಾ ಕರ್ತನ ನ್ಯಾಯ ತೀರ್ಪು ಮಾಡುವ ದಿನ ಅಂದರೆ ಏನೆಂಬುದಾಗಿ ನೋಡುವಾಗ, ಆ ದಿನದಲ್ಲಿ ಆತನು ಸೈತಾನನನ್ನು, ಆತನ ಹಿಂಬಾಲಕರನ್ನು, ಕ್ರಿಸ್ತ ವಿರೋಧಿಯನ್ನು, ಆಂಟಿ ಕ್ರೈಸ್ತನ್ನು ಮತ್ತು ಪಶ್ಚಾತ್ತಾಪ ಪಡೆದ ಈ ಲೋಕದ ಜನರನ್ನು ಆತನು ನ್ಯಾಯ ತೀರಿಸುವ ಆತನಾಗಿದ್ದಾನೆ. ಆಗ ಈ ಭೂಮಿಯ ಮೇಲೆ ಬಹು ಭಯಂಕರವಾದಂತ ರಕ್ತಪಾತಗಳು, ಹತ್ಯೆಗಳು, ಸಂಹಾರಗಳು ಜರುಗುವಂತದ್ದಾಗಿದೆ ಎಂಬುದಾಗಿ ಈ ವಾಕ್ಯ ಭಾಗದಲ್ಲಿ ನಾವು ನೋಡ್ತೇವೆ. ಈ ಒಂದು ಮಹಾ ರಕ್ತಪಾತ, ಈ ಒಂದು ನ್ಯಾಯ ತೀರ್ಪು, ಇದು ಅರ್ಮಗೆಡನ್ಗೆ ಸಾದೃಶ್ಯವಾಗಿ ಕಂಡು ಬರುವಂತದ್ದಾಗಿದೆ. ಕರ್ತನು ಸ್ವತಃ ತಾನೇ ತನ್ನ ಕುಡುಗೋಲಿನಿಂದ ಆತನು ನ್ಯಾಯವನ್ನ ತೀರಿಸುತ್ತಾನೆಂಬುದಾಗಿ ಈ ವಾಕ್ಯ ಭಾಗ ಮಾತನಾಡುತ್ತದೆ. ಕುಡುಗೋಲು ಏನನ್ನು ಕುರಿತು ಮಾತನಾಡುತ್ತದೆ? ಕುಡುಗೋಲು ಒಂದು ಚಿಹ್ನೆಯಾಗಿ ಇಲ್ಲಿ ಮಾತನಾಡಲ್ಪಡುತ್ತದೆ. ಕುಡುಗೋಲು ನ್ಯಾಯ ತೀರ್ಪನ್ನ ಕುರಿತು ಈ ವಾಕ್ಯ ಭಾಗದಲ್ಲಿ ತಿಳಿಸಲ್ಪಟ್ಟಿದೆ. ಸುಪ್ರಿಯರೇ, ನೀವು ನಾನು ಈ ಒಂದು ಧ್ಯಾನದಲ್ಲಿ, ಈ ಸಮಯದಲ್ಲಿ ಕಲಿತುಕೊಳ್ಳುವ ಒಂದು ಆತ್ಮೀಯ ಪಾಠವೇನೆಂದರೆ, ದೇವರ ನ್ಯಾಯ ತೀರ್ಪು ಉಂಟು. ಇದನ್ನೇ ಸ್ನಾನಿಕನಾದ ಯೋಹಾನರು ಕೂಡ ಮತ್ತಾಯ ಬರೆದ ಸುವಾರ್ತೆ 10ನೇ ಅಧ್ಯಾಯ 15ನೇ ವಾಕ್ಯದಲ್ಲೂ ಕೂಡ ನಾವುಗಳು ಓದಿಕೊಳ್ಳೋಣ, ಗಮನಿಸಬಹುದು. ಮ್ಯಾಥ್ಯೂಸ್ ಗಾಸ್ಪಲ್ ಚಾಪ್ಟರ್ 10 verse 15. ನ್ಯಾಯ ವಿಚಾರಣೆಯ ದಿವಸದಲ್ಲಿ ಅಂಥ ಊರಿನ ಗತಿಯು ಸೊದೋಮ್ ಗೊಮೋರಗಳ ಸೀಮೆಯ ಗತಿಗಿಂತಲೂ ಕಠಿಣವಾಗಿರುವುದು ಎಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ. ಮತ್ತಾಯ 11:22. ಮ್ಯಾಥ್ಯೂಸ್ ಗಾಸ್ಪಲ್ ಚಾಪ್ಟರ್ 11 verse 22. ಆದರೆ ನ್ಯಾಯ ವಿಚಾರಣೆಯಲ್ಲಿ ನಿಮ್ಮದು ಸೊದೋಮ್ ಪಟ್ಟಣವಾಗಿರುವುದು ಎಂದು ನಿಮಗೆ ಹೇಳುತ್ತೇನೆ. ಸೊ ಪ್ರಿಯರೇ, ಸ್ನಾನಿಕರಾದ ಯೋಹಾನರನ್ನ ನಾವು ಕುರಿತು ಈ ವಾಕ್ಯ ಭಾಗದಲ್ಲಿ ನೋಡುವಾಗ ಅವರು ಹೇಳ್ತಾ ಇದ್ದಾರೆ, ಸರ್ಪ ಜಾತಿಯವರೇ, ನೀವು ಯಾರು ದೇವರ ಕಡೆಗೆ ತಿರುಗಿಕೊಳ್ಳಲು ನಿಮಗೆ ಹೇಳಿದರು? ಹಾಗಾದರೆ ನೀವು ನಿಮ್ಮ ಫಲಗಳಿಂದ ದೇವರ ಕಡೆಗೆ ತಿರುಗಿಕೊಳ್ಳಿರಿ ಎಂಬುದಾಗಿ ಅವರು ಎಚ್ಚರಿಸುವಂತವರಾಗಿದ್ದಾರೆ. ನ್ಯಾಯ ತೀರ್ಪು ನಿಜವಾಗಿದೆ. ಪ್ರಿಯ ಸಹೋದರ ಸಹೋದರಿಯರೇ, ನೀವು ನಾನು ಈ ಒಂದು ನ್ಯಾಯ ತೀರ್ಪಿನ ವಿಷಯದಲ್ಲಿ ಹಗುರವಾಗಿ ನಾವು ನಡೆದುಕೊಳ್ಳಬಾರದು. ಈ ಲೋಕದಲ್ಲಿ ನಾವು ಎಚ್ಚರಿಕೆಯ ಜೀವಿತವನ್ನ ನಾವುಗಳು ಜೀವಿಸಬೇಕೆಂಬುದಾಗಿ ದೇವರ ವಾಕ್ಯ ಬಹು ಸ್ಪಷ್ಟವಾಗಿ ಎಚ್ಚರಿಸುವಂತದ್ದಾಗಿದೆ. ಯೋಹಾನ ಬರೆದ ಸುವಾರ್ತೆ 5ನೇ ಅಧ್ಯಾಯ 28-29 ವಾಕ್ಯಗಳು ಕೂಡ ಯೇಸುವಿನ ನುಡಿಗಳನ್ನ ಕೇಳಿಸಿಕೊಳ್ಳೋಣ. ಜಾನ್ಸ್ ಗಾಸ್ಪಲ್ ಚಾಪ್ಟರ್ 5 verse 28 and 29. ಅದಕ್ಕೆ ಆಶ್ಚರ್ಯಪಡಬೇಡಿರಿ. ಸಮಾಧಿಗಳಲ್ಲಿರುವವರೆಲ್ಲರೂ ಆತನ ಧ್ವನಿಯನ್ನು ಕೇಳಿ ಎದ್ದು ಹೊರಗೆ ಬರುವ ಕಾಲ ಬರುತ್ತದೆ. ಒಳ್ಳೆಯದನ್ನು ಮಾಡಿದವರಿಗೆ ಜೀವಕ್ಕಾಗಿ ಪುನರುತ್ಥಾನವಾಗುವುದು, ಕೆಟ್ಟದನ್ನು ನಡೆಸಿದವರಿಗೆ ತೀರ್ಪಿಗಾಗಿ ಪುನರುತ್ಥಾನವಾಗುವುದು. ಆಮೆನ್. ಸೊ ಈ ವಾಕ್ಯ ಭಾಗಗಳನ್ನ ನಿಮ್ಮ ಗಮನಕ್ಕೆ ತರುತ್ತಿದ್ದೇನೆ. ಈ ವಾಕ್ಯ ಭಾಗಗಳು ನ್ಯಾಯ ತೀರ್ಪನ್ನ ಕುರಿತು ಮಾತನಾಡುತ್ತದೆ. ಹೌದು ಪ್ರಿಯರೇ, ದೇವರ ವಾಕ್ಯ ಬಹು ಸ್ಪಷ್ಟವಾಗಿದೆ. ಆಶ್ಚರ್ಯ ಪಡಬೇಡ್ರಿ.
ಸಮಾಧಿಗಳಲ್ಲಿರುವವರೆಲ್ಲರೂ ಆತನ ಧ್ವನಿಯನ್ನ ಕೇಳುತ್ತಾರೆ. ಆತನ ಧ್ವನಿ ಅಂದ್ರೆ ಯಾರ ಧ್ವನಿ? ಆತನ ಧ್ವನಿ ಅಂದ್ರೆ ಯೇಸು ಸ್ವಾಮಿಯ ಧ್ವನಿ. ಎರಡನೇದಾಗಿ, ಒಳ್ಳೆಯದನ್ನ ಮಾಡಿದವರಿಗೆ ಜೀವಕ್ಕಾಗಿ ಪುನರುತ್ಥಾನವನ್ನ ಆತನು ಕೊಡುತ್ತಾನೆ. ಕೆಟ್ಟದನ್ನ ನಡೆಸಿದವರಿಗೆ ತೀರ್ಪಿಗಾಗಿ ಪುನರುತ್ಥಾನವಾಗುವುದು. ಸೊ ಪ್ರಾಮುಖ್ಯವಾದ ಸಂಗತಿ ಏನೆಂದರೆ, ಭೂಮಿಯ ಸುಗ್ಗಿಕಾಲ, ಭೂಲೋಕದ ಸುಗ್ಗಿ ಕಾಲದಲ್ಲಿ, ಅದರ ಅರ್ಥ ಕರ್ತನಾದ ಯೇಸು ಕ್ರಿಸ್ತನ ಎರಡನೇ ಬರೋಣದಲ್ಲಿ ಆತನು ನ್ಯಾಯಾಧಿಪತಿಯಾಗಿ, ನೀತಿಯ ಅಧಿಪತಿಯಾಗಿ ಆತನು ನ್ಯಾಯ ತೀರಿಸುತ್ತಾನೆ. ಹಾಗಾದರೆ ಈ ಒಂದು ವಾಕ್ಯವನ್ನ ಕೇಳುತ್ತಿರುವಂತ ದೇವರ ಮಕ್ಕಳಾದಂತ ಪ್ರಿಯ ದೈವಜನರೇ, ನೀವು ನಾನು ಸಂತೋಷ ಪಡೋಣ. ನೀವು ನಾನು ಕರ್ತನಾದ ಯೇಸು ಕ್ರಿಸ್ತನಲ್ಲಿ ಹರ್ಷಗೊಳ್ಳೋಣ. ಯಾಕೆಂದ್ರೆ ನಾವು ಯೇಸು ಸ್ವಾಮಿಯನ್ನ ನಂಬಿದ್ದೇವೆ. ನಮ್ಮ ಪಾಪಗಳಿಗೋಸ್ಕರ ಆತನು ಶಿಲುಬೆಯಲ್ಲಿ ಪ್ರಾಣ ಕೊಟ್ಟನೆಂಬುದಾಗಿ ನಂಬಿದ್ದೇವೆ. ನಿತ್ಯವಾದ ಜೀವವನ್ನ ಹೊಂದಿದ್ದೇವೆ. ಬೆಲೆಯುಳ್ಳ ರಕ್ಷಣೆಯನ್ನ ಪಡೆದುಕೊಂಡಿದ್ದೇವೆ. ಏಳಲ್ಲ ಸಾಕ್ಯವಾದ ಮಹಿಮೆಯಿಂದ ಕೂಡಿದ ಸಂತೋಷವನ್ನ ಹೊಂದಿದ್ದೇವೆ. ಆದ ಕಾರಣ ನೀವು ನಾನು ಕರ್ತನಲ್ಲಿ ಹರ್ಷಗೊಳ್ಳುವಂತವರಾಗಿದ್ದೇವೆ. ಅದೇ ಸಮಯದಲ್ಲಿ ಪ್ರಿಯರೇ, ಈ ಒಂದು ಸಂಕಟ ಕಾಲ ಮತ್ತು ಮಹಾ ಸಂಕಟ ಕಾಲದ ಈ ನ್ಯಾಯ ತೀರ್ಪುಗಳನ್ನ ನಾವುಗಳು ಅಧ್ಯಯನ ಮಾಡುವಾಗ, ಕಲಿಯುವಾಗ, ತಿಳಿದುಕೊಳ್ಳುವಾಗ, ನಮ್ಮ ಆತ್ಮೀಯ ಜೀವಿತದಲ್ಲಿ ನಾವು ಇನ್ನು ಎಷ್ಟೋ ಹೆಚ್ಚಾದ ಶ್ರದ್ಧೆಯ ಜೀವಿತ, ಪರಿಶುದ್ಧವಾದ ಜೀವಿತ, ಪ್ರತ್ಯೇಕಿಸಲ್ಪಟ್ಟ ಜೀವಿತ, ಕರ್ತನಿಗೆಂದು ಮೀಸಲಾದ ಜೀವಿತವನ್ನ ಜೀವಿಸಲು ನಾವು ಆಹ್ವಾನಿಸಲ್ಪಡುತ್ತಿದ್ದೇವೆ, ಪ್ರೋತ್ಸಾಹಪಡಿಸಲ್ಪಡುತ್ತಿದ್ದೇವೆ. ಹಳೆ ಒಡಂಬಡಿಕೆಯಲ್ಲೂ ಹೊಸ ಒಡಂಬಡಿಕೆಯಲ್ಲೂ ದೇವರ ವಾಕ್ಯ ಬಹು ಸ್ಪಷ್ಟವಾಗಿ ನ್ಯಾಯ ತೀರ್ಪು ಇದೆ ಎಂಬುದಾಗಿ ಪ್ರತಿಯೊಬ್ಬರನ್ನು ಕೂಡ ಎಚ್ಚರಿಸುವಂತದ್ದಾಗಿದೆ. ಪೌಲನು ರೋಮ 1ನೇ ಅಧ್ಯಾಯ 18ನೇ ವಾಕ್ಯದಲ್ಲೂ, ರೋಮ 2ನೇ ಅಧ್ಯಾಯ 5ರಿಂದ 6 ವಾಕ್ಯದಲ್ಲೂ ನ್ಯಾಯ ತೀರ್ಪನ್ನು ಕುರಿತು ಮಾತನಾಡುತ್ತಾನೆ. ಓದುವುದನ್ನು ಕೇಳಿಸಿಕೊಳ್ಳೋಣ. ರೋಮನ್ಸ್ ಚಾಪ್ಟರ್ 1 verse 18 and Romans chapter 2 verse 5 to 6. ದುಷ್ಟತನವನ್ನು ನಡೆಸಿ ಸತ್ಯವನ್ನು ಅಣಗಿಸುವವರಾದ ಮನುಷ್ಯರ ಎಲ್ಲಾ ವಿಧವಾದ ಭಕ್ತಿಹೀನತೆಯ ಮೇಲೆಯೂ ದುಷ್ಟತನದ ಮೇಲೆಯೂ ದೇವರ ಕೋಪವು ಪರಲೋಕದಿಂದ ತೋರಿ ಬರುತ್ತದೆ. Romans chapter 2 verse 5 to 6. ನೀನು ನಿನ್ನ ಮೊಂಡತನವನ್ನು ಪಶ್ಚಾತ್ತಾಪವಿಲ್ಲದ ಮನಸ್ಸನ್ನು ಅನುಸರಿಸುವುದರಿಂದ ನಿನಗೋಸ್ಕರ ದೇವರ ಕೋಪವನ್ನು ಕೂಡಿಟ್ಟುಕೊಳ್ಳುತ್ತಾ ಇದ್ದಿ. ದೇವರ ಕೋಪವು ನ್ಯಾಯವಾದ ತೀರ್ಪು ಪ್ರಕಟವಾಗುವ ದಿವಸ ಬರುತ್ತದಷ್ಟೇ. ಆತನು ಪ್ರತಿಯೊಬ್ಬನಿಗೆ ಅವನವನ ಕೃತ್ಯಗಳಿಗೆ ತಕ್ಕ ಪ್ರತಿಫಲವನ್ನು ಕೊಡುವನು. ಸೊ ಪ್ರಿಯರೇ, ದೇವರ ದಿನ ಬರುತ್ತದೆ, ದೇವರ ನ್ಯಾಯ ತೀರ್ಪು ಬರ್ತದೆ. ದೇವರ ಕೋಪವನ್ನ ಯಾರು ಯೇಸುಸ್ವಾಮಿಯನ್ನು ನಂಬುವುದಿಲ್ಲವೋ, ಮಾನಸಾಂತರ ಹೊಂದಿಕೊಳ್ಳುವುದಿಲ್ಲವೋ ಅವರ ಮೇಲೆ ಆತನು ಸುರಿಯ ಮಾಡುತ್ತಾನೆ. ರೋಮ 1:18 ಹೇಳ್ತದೆ, ಒಬ್ಬ ವ್ಯಕ್ತಿ ರಕ್ಷಣೆ ಹೊಂದದೇ ಇರುವುದಾದರೆ ಅವನ ತಲೆಯ ಮೇಲೆ ದೇವರ ಕೋಪ ಇರುತ್ತದೆ. ಅವನ ತಲೆಯ ಮೇಲೆ ದೇವರ ನ್ಯಾಯ ತೀರ್ಪು ಇರ್ತದೆ. ಆದ ಕಾರಣ ಪ್ರಿಯ ಸಹೋದರ ಸಹೋದರಿಯರೇ, ನೀವು ನಾನು ರಕ್ಷಣೆ ಹೊಂದದೇ ಇರುವ ಪ್ರಿಯರನ್ನ ನಾವು ನೋಡುವಾಗ ರೋಮ 1ನೇ ಅಧ್ಯಾಯ 18ನೇ ವಾಕ್ಯವನ್ನು ನೆನಪು ಮಾಡಿಕೊಬೇಕು. ಇವರ ಮೇಲೆ ನ್ಯಾಯ ತೀರ್ಪು ಇದೆಯಲ್ಲ, ಇವರ ಮೇಲೆ ದೇವರ ಕೋಪವಿದೆಯಲ್ಲ, ಇವರು ನರಕಕ್ಕೆ ಹೋಗುತ್ತಾರಲ್ಲ, ದೇವರ ನ್ಯಾಯ ತೀರ್ಪಿಗೆ ಗುರಿಯಾಗುತ್ತಾರಲ್ಲ ಎಂಬುದಾಗಿ ಅಳಿದು ಹೋಗುವ ಆತ್ಮಗಳಿಗೋಸ್ಕರವಾಗಿ ತಾವೆಲ್ಲರೂ ಕೂಡ ಬಹುಶ್ರದ್ಧೆಯಿಂದ ಪ್ರಾರ್ಥಿಸಬೇಕು. ಮಿಷನರಿಗಳು ಹೇಗೆ ತಮ್ಮ ಜೀವಿತ ದೇವರಿಗೆ ಸಮರ್ಪಿಸಿಕೊಂಡರು, ಮಿಷನರಿಗಳು ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಮಿಷನರಿಯಾಗಿ ಸೇವೆ ಮಾಡಲು ಹೇಗೆ ಹೋದರು, ಕಾರಣವೇನು, ಅವರನ್ನು ಪ್ರೇರೇಪಿಸಿದ್ದು ಯಾವುದು? ಹೌದು,
ಪ್ರಿಯರೇ, ಅವರನ್ನ ಪ್ರೇರೇಪಿಸಿದ್ದು ಈ ಪರಿಶುದ್ಧವಾದ ವಾಕ್ಯಗಳು. ಕಳೆದ ದಿನದಲ್ಲಿ ಹಡ್ಸನ್ ಟೇಲರ್ ಅವರ ಮಿಷನರಿಯ ಜೀವಿತವನ್ನ ನಾನು ಧ್ಯಾನಿಸುತ್ತಿದ್ದೆ ಮತ್ತು ಕೇಳುತ್ತಿದ್ದೆ. ಹಡ್ಸನ್ ಟೇಲರ್ ತನ್ನ ಬಾಲ್ಯದ ಜೀವಿತದಲ್ಲಿ ಬಹು ಜಾಣರಾಗಿದ್ದರು, ವಿದ್ಯಾಭ್ಯಾಸ ಮಾಡುತ್ತಿದ್ದರು. ತಂದೆ ತಾಯಿಗಳು ಪ್ರಾರ್ಥನಾ ವೀರರುಗಳಾಗಿದ್ದರು. ತಂದೆ ತನ್ನ ಇಡೀ ಕುಟುಂಬ, ನಾನು ನನ್ನ ಮನೆಯವರೂ ಯೆಹೋವನನ್ನೇ ಸೇವಿಸುವೆಂಬುದಾಗಿ ಸಮರ್ಪಿಸಿಕೊಂಡಿದ್ದರು. ಅಂತ ಕುಟುಂಬದಲ್ಲೇ ಹಡ್ಸನ್ ಟೇಲರ್ ಹುಟ್ಟಿ ಬೆಳೆದು ಬಂದರು. ಆತ್ಮೀಯ ಜೀವಿತದಲ್ಲಿ ಬೆಳೆದು ಬಂದರೂ ಕೂಡ ಹಡ್ಸನ್ ಟೇಲರ್ ತನ್ನ ಹೃದಯವನ್ನ ಯೇಸು ಸ್ವಾಮಿಗೆ ಒಪ್ಪಿಸಿಕೊಡಲಿಲ್ಲ. ಆದರೆ ಹಡ್ಸನ್ ಟೇಲರ್ಗೋಸ್ಕರವಾಗಿ ಆತನ ತಾಯಿಯು ಮತ್ತು ಪರಿಚಾರಕರು ಹೆಚ್ಚಾಗಿ ಪ್ರಾರ್ಥಿಸಲು ತೊಡಗಿದರು. ಹಡ್ಸನ್ ಟೇಲರ್ ಅವುಗಳನ್ನ ಗಮನಿಸುತ್ತಿದ್ದರು. ಒಂದು ದಿನ ತನ್ನ ಮನೆಯಿಂದ ಹೆಚ್ಚು ಕಡಿಮೆ 50 ಮೈಲಿ ದೂರದಲ್ಲಿದ್ದಾಗ ಹಡ್ಸನ್ ಟೇಲರ್ ತಾಯಿ ತನ್ನ ಮೊಣಕಾಲುಗಳ ಮೇಲೆ ಬಂದು, ಕರ್ತನೆ, ಹಡ್ಸನ್ ಟೇಲರನ್ನ ಹೇಗಾದರೂ ರಕ್ಷಿಸು ಎಂಬುದಾಗಿ ಆಕೆ ಪ್ರಾರ್ಥನೆಯಲ್ಲಿ ಹೋರಾಡುತ್ತಿದ್ದಳು. ದೀರ್ಘಕಾಲದ ಪ್ರಾರ್ಥನೆಯ ಹೋರಾಟದ ನಂತರ ಮತ್ತೊಂದು ಕಡೆಯಲ್ಲಿ ಇದ್ದಂತ ಹಡ್ಸನ್ ಟೇಲರ್ ಸತ್ಯವೇದವನ್ನು ತೆಗೆದರು. ಅವರು ಈ ವಾಕ್ಯವನ್ನ ಓದಿದರು. ಆ ವಾಕ್ಯದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ, ಇವರುಗಳು ರಕ್ಷಣೆ ಹೊಂದದೆ ಹೋದರೆ ದೇವರ ನ್ಯಾಯ ತೀರ್ಪಿಗೆ ಗುರಿಯಾಗುವರು. ಆಗ ಹಡ್ಸನ್ ಟೇಲರ್ ಆ ಕುರ್ಚಿಯಿಂದ ಕೆಳಕ್ಕೆ ಬಿದ್ದರು. ತನ್ನ ಹೃದಯವನ್ನ ಯೇಸು ಸ್ವಾಮಿಗೆ ಒಪ್ಪಿಸಿಕೊಟ್ಟರು. ತದನಂತರ ತನ್ನ ಮನೆಗೆ ಬಂದು ಕದ ತೆರೆಯಲ್ಪಟ್ಟಾಗ ತಾಯಿಗೆ ಅವರು ತಿಳಿಸಿದರು, ಅಮ್ಮ, ನಾನು ಯೇಸು ಸ್ವಾಮಿಯನ್ನ ನನ್ನ ಸ್ವಂತ ರಕ್ಷಕನಾಗಿ ಸ್ವೀಕರಿಸಿಕೊಂಡಿದ್ದೇನೆ. ಪ್ರಿಯರೇ, ಆ ತಾಯಿ ಹೇಳಿದರು, ಮಗನೇ, ಆ ವಿಷಯದಲ್ಲಿ ನನಗೆ ಖಚಿತತೆ ಉಂಟು ಎಂಬುದಾಗಿ ತಿಳಿಸಿದರು. ತದನಂತರ ಹಡ್ಸನ್ ಟೇಲರ್ ಚೈನಾ ದೇಶಕ್ಕೆ ಮಿಷನರಿಯಾಗಿ ಸೇವೆ ಮಾಡಲು ಹೋದರು. ಪ್ರಿಯರೇ, ಮಿಷನರಿಗಳ ಒಂದು ಕಾಲಿನ ಉದ್ದ ಹೆಚ್ಚು ಕಡಿಮೆ 8 ನಂಬರ್ ಹಾಕುವಂತ ಚಪ್ಪಲಿಗಳು, 10 ನಂಬರ್ ಹಾಕುವಂತ ಚಪ್ಪಲಿಗಳು. ಆದರೆ ಚೈನಾ ಪ್ರಜೆಗಳ ಚಪ್ಪಲಿಗಳು 4, 5, 6 ಸಂಖ್ಯೆಯ ಚಪ್ಪಲಿಗಳು. ಇಷ್ಟೊಂದು ಕಠಿಣವಾದಂತ ಪರಿಸ್ಥಿತಿಯಲ್ಲೂ ಕೂಡ ಹಡ್ಸನ್ ಟೇಲರ್ ಚೈನಾ ಭಾಷೆಯನ್ನು ಕಲಿತರು. ಚೈನಾ ದೇಶಕ್ಕೆ ಹೋದರು. ಅವರು ತಮ್ಮ ವಸ್ತ್ರವಾದ ಸೂಟ್ ಆಗಲಿ ಬೂಟ್ ಆಗಲಿ ಉಪಯೋಗಿಸದೆ ಚೈನಾ ದೇಶದ ಅವರ ಒಂದು ಸಂಸ್ಕೃತಿಯ ವಸ್ತ್ರ, ಅವರ ಒಂದು ಆಚಾರ, ಅವರ ಒಂದು ಪದ್ಧತಿಯ ಎಲ್ಲವನ್ನ ತಮ್ಮ ಜೀವಿತದಲ್ಲಿ ಅಳವಡಿಸಿಕೊಂಡು ಚೈನಾ ದೇಶದಲ್ಲಿ ಅವರು ಸೇವೆ ಮಾಡಲು ಬಂದರು. ಹೌದು ಪ್ರಿಯ ಸಹೋದರ ಸಹೋದರಿಯರೇ, ಚೈನಾ ದೇಶದಲ್ಲಿ ರಕ್ಷಣೆ ಹೊಂದದೇ ಇರತಕ್ಕಂಥ ಜನರು ರಕ್ಷಣೆ ಹೊಂದುವ ಸಲುವಾಗಿ ಹಡ್ಸನ್ ಟೇಲರ್ ತಾನು ಪ್ರೀತಿಸಿದ ಹುಡುಗಿಗೆ ತಿಳಿಸಿದರು, ನಾನು ಚೈನಾ ದೇಶಕ್ಕೆ ಮಿಷನರಿಯಾಗಿ ಹೋಗುತ್ತೇನೆ ಎಂಬುದಾಗಿ. ಆಕೆ ತಿಳಿಸಿದಳು, ನಾನು ಚೈನಾ ದೇಶಕ್ಕೆ ಬರುವುದಿಲ್ಲ, ಮಿಷನರಿ ಸೇವೆ ಮಾಡಲು ನನಗೆ ಇಷ್ಟವಿಲ್ಲ, ನೀನು ನನ್ನನ್ನಾದರೂ ಆರಿಸಿಕೋ ಅಥವಾ ಮಿಷನರಿ ಸೇವೆಯನ್ನಾದರೂ ಆರಿಸಿಕೋ ಎಂಬುದಾಗಿ ತಿರಸ್ಕರಿಸಿದಳು.
ಅಳಿದು ಹೋಗುವ ಆತ್ಮಗಳಿಗೆ ರಕ್ಷಣಾ ಸುವಾರ್ತೆಯನ್ನು ಸಾರಬೇಕೆಂಬುದಾಗಿ ತಾನು ಯಾರನ್ನು ಅಧಿಕವಾಗಿ ಪ್ರೀತಿಸಿದರೋ ಆ ಸಹೋದರಿಯನ್ನು ಕೂಡ ಹಡ್ಸನ್ ಟೇಲರ್ ಬಿಟ್ಟರು. ದೇವ ಮನುಷ್ಯನಾಗಿ, ಮಿಷನರಿಯಾಗಿ ಹಡ್ಸನ್ ಟೇಲರ್ ಚೈನಾ ದೇಶಕ್ಕೆ ಸೇವೆ ಮಾಡಲು ಹೊರಟು ಹೋದರು. ಚೈನಾ ದೇಶದಲ್ಲಿ ಬ್ರಿಟಿಷ್ ಸಂಸ್ಥೆ ಕೊಡುವಂತ ಹಣವನ್ನು ಕೂಡ ಆತನು ತೆಗೆದುಕೊಳ್ಳಲಿಲ್ಲ, ಸಂಬಳವನ್ನು ಕೂಡ ಆತನು ತೆಗೆದುಕೊಳ್ಳಲಿಲ್ಲ. ಯಾವುದೇ ಸಂಸ್ಥೆಯನ್ನ ಆಧಾರ ಮಾಡಿಕೊಳ್ಳದೆ ಆತನು ದೇವರೊಂದಿಗೆ ತನ್ನನ್ನು ಒಪ್ಪಿಸಿಕೊಂಡನು. ಕರ್ತನೇ, ಈ ನಿನ್ನ ಸೇವೆಗೆ ನೀನೇ ಹಣಕಾಸನ್ನ ಸಹಾಯವನ್ನು ಕೊಡು, ನೀನೇ ಸೇವಕರ ಸಹಾಯವನ್ನ ಒದಗಿಸಿಕೊಡು ಎಂಬುದಾಗಿ ತನ್ನನ್ನು ಸಂಪೂರ್ಣವಾಗಿ ಒಪ್ಪಿಸಿಕೊಟ್ಟನು. ಹಣ ಇಲ್ಲದಿರುವಾಗ ಯಾರನ್ನೂ ಆತನು ಕೇಳಲಿಲ್ಲ. ಮೊಣಕಾಲೂರಿ ಪ್ರಾರ್ಥಿಸಿದನು. ಕರ್ತನು ಅದ್ಭುತ ರೀತಿಯಲ್ಲಿ ಆತನ ಹಣಕಾಸುಗಳ ಕೊರತೆಗಳನ್ನ ಸಂಧಿಸಿದನು. ಆತನ ಕುಟುಂಬ ಪಟ್ಟಂತ ಕಷ್ಟವನ್ನ ನಿಮ್ಮ ಗಮನಕ್ಕೆ ಕ್ಲುಪ್ತವಾಗಿ ತರುತ್ತಿದ್ದೇನೆ. ಚೈನಾ ಪ್ರಜೆಗಳು ಒಮ್ಮೆ ಅಪಾರ್ಥ ಮಾಡಿಕೊಂಡು ಅನೇಕ ಜನರು ಕಲ್ಲೆಸೆಯಲು ಬಂದರು. ಆತನು ವಾಸ ಮಾಡುತ್ತಿದ್ದಂತ ಕಟ್ಟಡಕ್ಕೆ ಬೆಂಕಿಯನ್ನು ಹಚ್ಚಿದರು. ಹಡ್ಸನ್ ಟೈಲರ್ ಹೆಂಡತಿ ಗರ್ಭಿಣಿಯಾಗಿದ್ದಳು. 2ನೇ ಮಹಡಿಯಿಂದ ಆಕೆ ಧುಮುಕಿ ತಪ್ಪಿಸಿಕೊಂಡಳು. ಹಡ್ಸನ್ ಟೈಲರ್ಗೆ ಪೆಟ್ಟುಗಳಾದವು. ಪ್ರಿಯರೇ, ಈ ಒಂದು ನ್ಯಾಯ ತೀರ್ಪನ್ನ ಕುರಿತು ನಾವು ನೋಡುವಾಗ ಈ ನ್ಯಾಯ ತೀರ್ಪು ದೇವರ ಕೋಪವನ್ನ ಬಹಿರಂಗಪಡಿಸುವಂತದ್ದಾಗಿದೆ. ಆದ ಕಾರಣ ಪ್ರಾರಂಭದಲ್ಲಿ ನಾನು ನಿಮಗೆ ಹೇಳಿದೆ, ಮೊಟ್ಟ ಮೊದಲ ಸಾರಿ ಕರ್ತನಾದ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದಾಗ ಆತನು ದೀನನಾಗಿ ಬಂದನು, ಸೇವಕನಾಗಿ ಬಂದನು, ದಾಸನಾಗಿ ಬಂದನು, ಕುರಿಯಾಗಿ ಬಂದನು, ಲೋಕದ ಪಾಪಗಳನ್ನ ಹೊತ್ತುಕೊಂಡು ಹೋಗುವಂತ ಯಜ್ಞದ ಕುರಿಯಾಗಿ ಬಂದನು. ಆದರೆ ಆತನ 2ನೇ ಬರುಣದಲ್ಲಿ ಆತನು ಯೂದ ಕುಲದ ಸಿಂಹವಾಗಿ ಆತನು ಪ್ರತ್ಯಕ್ಷನಾಗಲಿದ್ದಾನೆ. ಕಬ್ಬಿಣದ ಕೋಲಿನಿಂದ ಆತನು ಆಳಲು ಬರುವಾತನಾಗಿದ್ದಾನೆ. ಖಂಡಿತವಾಗಿಯೂ ಪ್ರಿಯರೇ, ಆತನ ಮುಂದೆ ಯಾರು ಕೂಡ ನಿಂತುಕೊಳ್ಳಲು ಸಾಧ್ಯವಿಲ್ಲ. ಆತನ ಕೋಪವನ್ನು, ಆತನ ರೌದ್ರತೆಯನ್ನ ಯಾರು ಕೂಡ ತಡೆಯಲು ಸಾಧ್ಯವಿಲ್ಲ. ಆತನು ಇಬ್ಬಾಯಿ ಕತ್ತಿಯನ್ನ ಹೊಂದಿದವನಾಗಿ ಬರುವಾತನಾಗಿದ್ದಾನೆ. ಕುಡುಗೋಲಿನಿಂದ ನ್ಯಾಯ ತೀರಿಸಲು ಆತನು ಬರುವಾತನಾಗಿದ್ದಾನೆ. ಆದ ಕಾರಣ ನಾವು ಓದಿದಂತ ರೋಮ 1ನೇ ಅಧ್ಯಾಯ 18ನೇ ವಾಕ್ಯದಲ್ಲೂ, ರೋಮ 2ನೇ ಅಧ್ಯಾಯ 5-6 ವಾಕ್ಯದಲ್ಲೂ ದೇವರ ನ್ಯಾಯ ತೀರ್ಪು ಎಂಥದ್ದು ಎಂಬುದಾಗಿ ದೇವರ ವಾಕ್ಯ ತಿಳಿಸುವಂತದ್ದಾಗಿದೆ. ಇದಕ್ಕೆ ಒತ್ತು ಕೊಡುವ ಸಲುವಾಗಿ 1 ಥೆಸಲೋನಿಕ ಪತ್ರಿಕೆಯಲ್ಲಿ ಸಂತ ಪೌಲರು 6-9 ವಾಕ್ಯಗಳಲ್ಲಿ ತಿಳಿಸುವಂತ ಮಾತುಗಳನ್ನ ಓದಿಕೊಳ್ಳೋಣ. 1 Thessalonians chapter 1 verse 6-9. Sorry sister, 2 Thessalonians chapter 1. ನಿಮ್ಮನ್ನು ಸಂಕಟಪಡಿಸುವವರಿಗೆ ಪ್ರತಿಯಾಗಿ ಸಂಕಟವನ್ನು, ಸಂಕಟ ಪಡುವವರಾದ ನಿಮಗೆ ನಮ್ಮೊಡನೆ ಉಪಶಮನವನ್ನು ಕೊಡುವುದು ದೇವರ ಎಣಿಕೆಯಲ್ಲಿ ನ್ಯಾಯವಾಗಿದೆಯಷ್ಟೇ. ಯಾವಾಗ ಕೊಡುವೆನೆಂದರೆ, ಯೇಸು ಕರ್ತನು ತನ್ನ ಶಕ್ತಿಯನ್ನು ತೋರ್ಪಡಿಸುವ ದೇವದೂತರಿಂದ ಕೂಡಿದವನಾಗಿ ಉರಿಯುವ ಬೆಂಕಿಯಲ್ಲಿ ಆಕಾಶದಿಂದ ಪ್ರತ್ಯಕ್ಷನಾಗುವ ಕಾಲದಲ್ಲಿ ಅದನ್ನು ಕೊಡುವನು. ಆಗ ನಮ್ಮ ಕರ್ತನಾದ ಯೇಸುವು ದೇವರನ್ನರಿಯದವರಿಗೂ ತನ್ನ ಸುವಾರ್ತೆಗೆ ಒಳಪಡದವರಿಗೂ ಪ್ರತಿಕಾರವನ್ನು ಸಲ್ಲಿಸುವನು. ಆ ದಿನದಲ್ಲಿ ಆತನು ತನ್ನ ಪವಿತ್ರರ ಮೂಲಕ ಪ್ರಭಾವ ಹೊಂದುವವನಾಗಿಯೂ ನಾವು ನಿಮಗೆ ಹೇಳಿದ ಸಾಕ್ಷಿಯನ್ನು ನಂಬಿದವರೆಲ್ಲರ ಮೂಲಕ ತನ್ನ ವಿಷಯದಲ್ಲಿ ಆಶ್ಚರ್ಯ ಹುಟ್ಟಿಸುವವನಾಗಿಯೂ ಬರುವಾಗ ಅಂಥವರು ಕರ್ತನ ಸಮ್ಮುಖಕ್ಕೂ ಆತನ ಪರಾಕ್ರಮದ ವೈಭವಕ್ಕೂ ದೂರವಾಗಿ ನಿತ್ಯ ನಾಶನವೆಂಬನೆಯನ್ನು ಅನುಭವಿಸುವರು. ಪ್ರಿಯರೇ, ನೀವು ನಾನು ಈ ವಾಕ್ಯಗಳನ್ನ ನಮ್ಮ ಮನದಲ್ಲಿ ತೆಗೆದುಕೊಳ್ಳೋಣ. ಈ ವಾಕ್ಯಗಳನ್ನ ನಾವು ಓದುವಾಗ ಈ ವಾಕ್ಯ ನನ್ನನ್ನು ತಮ್ಮೆಲ್ಲರನ್ನು ಕೂಡ
ಎಚ್ಚರಿಸುವಂತದ್ದಾಗಿದೆ. ಈ ವಾಕ್ಯ ನಮ್ಮನ್ನು ಪ್ರೋತ್ಸಾಹಪಡಿಸುವಂತದ್ದಾಗಿದೆ. ಕರ್ತನು ತನ್ನ ಶ್ರಮೆ ಹೊಂದಿದ ತನ್ನ ಮಕ್ಕಳನ್ನು, ಹಿಂಸೆಯಲ್ಲಿ ಹಾದು ಬಂದ ತನ್ನ ಮಕ್ಕಳನ್ನ ನ್ಯಾಯ ತೀರಿಸಲು ಬರುತ್ತಾನೆ. ತನ್ನ ಮಕ್ಕಳನ್ನ ಕಾಪಾಡಲು ಬರುತ್ತಾನೆ. ಪ್ರತೀಕಾರವನ್ನ ಆತನು ತೀರಿಸಲು ಬರುತ್ತಾನೆ. ಆದ ಕಾರಣ ಪ್ರಿಯ ದೈವಜನರೇ, ನೀವು ನಾನು ಏನು ಮಾಡಬಾರದು, ನೀವು ನಾನು ಬೇಕೆಂದು ಪಾಪ ಮಾಡಬಾರದು ಎಂಬುದಾಗಿ ಇಬ್ರಿಯ ಗ್ರಂಥಕರ್ತನು ತನ್ನ ವಾಕ್ಯ ಭಾಗದಲ್ಲಿ ತಿಳಿಸುತ್ತಿದ್ದಾನೆ. ಇಬ್ರಿಯ ಪತ್ರಿಕೆ 10ನೇ ಅಧ್ಯಾಯ 26ರಿಂದ 27 ವಾಕ್ಯಗಳನ್ನ ಓದಿಕೊಳ್ಳೋಣ. Hebrews chapter 10 verse 26 to 27. Let us hear the reading. ಯಾಕೆಂದರೆ ಸತ್ಯದ ಪರಿಜ್ಞಾನವನ್ನು ನಾವು ಹೊಂದಿದ ಮೇಲೆ ಬೇಕೆಂದು ಪಾಪ ಮಾಡಿದರೆ ಪಾಪ ಪರಿಹಾರಕ್ಕಾಗಿ ಇನ್ನಾವ ಯಜ್ಞವೂ ಇರುವುದಿಲ್ಲ. ಅತ್ಯಂತ ಭಯದಿಂದ ಎದುರು ನೋಡತಕ್ಕ ನ್ಯಾಯ ತೀರ್ಪು, ದೇವರ ವಿರೋಧಿಗಳನ್ನು ದಹಿಸುವ ತೀಕ್ಷ್ಣವಾದ ಅಗ್ನಿಯು ಇವೇ ನಮ್ಮ ಮುಂದೆ ಇರುವವು ಎಂಬುದು. ದೇವರ ನ್ಯಾಯ ತೀರ್ಪಿದೆ, ದೇವರ ಅಗ್ನಿ ಇದೆ. ಪ್ರಿಯರೇ, ಈ ದಿನ ಕೂಡ ನಾನು ವಾಹನವನ್ನು ಓಡಿಸುವಾಗ ಒಂದು ಶೋಧನೆ ಬಂತು. ಆ ಶೋಧನೆಯನ್ನ ನಾನು ಕರ್ತನ ಕಡೆಗೆ ನೋಡಿದೆ. ಕರ್ತನೆ, ನಿನಗೆ ವಿರುದ್ಧವಾಗಿ ನಾನು ಹೇಗೆ ಪಾಪ ಮಾಡಲಿ? ನಿನ್ನ ಪ್ರೀತಿಗೆ ಬದಲಾಗಿ ನಾನು ಹೇಗೆ ಪಾಪ ಮಾಡಲಿ? ಇದನ್ನು ನಾನು ಒಲ್ಲೆ, ಇದನ್ನು ನಾನು ಮಾಡಲಾರೆ ಎಂಬುದಾಗಿ ನನ್ನನ್ನು ಸಮರ್ಪಿಸಿಕೊಂಡೆ. ನಾನು ಯಾಕೆ ಕ್ರಿಯಾತ್ಮಕವಾದಂತ ಹೇಳಿಕೆಗಳನ್ನ, ಉದಾಹರಣೆಗಳನ್ನ ಕೊಡುತ್ತೇನೆ ಎಂಬುದಾಗಿ ನೋಡುವಾಗ, ನಾವು ಉಸಿರಿನಲ್ಲಿ ಇರುವವರೆಗೂ, ಉಸಿರಾಡುವವರೆಗೂ, ಈ ಶರೀರದಲ್ಲಿ ಇರುವವರೆಗೂ ಶೋಧನೆಗಳು ಸಹಜ, ಪರೀಕ್ಷೆಗಳು ಸಹಜ. ನೀವು ನಾನು ನೆನಪು ಮಾಡಿಕೊಳ್ಳಬೇಕು. ಇಬ್ರಿಯ ಗ್ರಂಥಕರ್ತನು, ಬರಹಗಾರನು ಯಾರೆಂಬುದಾಗಿ ನಮಗೆ ಗೊತ್ತಿಲ್ಲ. ಆದರೆ ಆತನು ಏನು ಹೇಳುತ್ತಿದ್ದಾನೆ? ಪ್ರಿಯ, ದೇವರ ತಿಳುವಳಿಕೆಯನ್ನ ನಾವು ಹೊಂದಿ, ದೇವರ ಜ್ಞಾನವನ್ನ ನಾವು ಹೊಂದಿ ಹೇಗೆ ಪಾಪ ಮಾಡಬಹುದು? ಒಂದು ವೇಳೆ ಮಾಡುವುದಾದರೆ ದೇವರ ಬೆಂಕಿ, ದೇವರ ನ್ಯಾಯ ತೀರ್ಪು ಸಿದ್ಧವಾಗಿದೆ ಎಂಬುದಾಗಿ ಆತನು ಈ ವಾಕ್ಯ ಭಾಗದಲ್ಲಿ ಎಚ್ಚರಿಸುತ್ತಿದ್ದಾನೆ. ವಾಕ್ಯವನ್ನ ಆಲಿಸುತ್ತಿರುವಂತ ಪ್ರಿಯ ಸೋದರ ಸೋದರಿಯರೇ, ನೀವು ನಾನು ಈ ಒಂದು ಸತ್ಯವೇದದ ಧ್ಯಾನದಲ್ಲಿ ಭಾಗವಹಿಸುತ್ತಿರಬಹುದು. ದೇವರ ವಾಕ್ಯವನ್ನ ಹಗುರವಾಗಿ ತೆಗೆದುಕೊಳ್ಳಬೇಡ್ರಿ. ದೇವರ ವಾಕ್ಯ ನನ್ನನ್ನು, ತಮ್ಮೆಲ್ಲರನ್ನು ಪ್ರೋತ್ಸಾಹಪಡಿಸುತ್ತದೆ. ಸತ್ಯದ ಪರಿಜ್ಞಾನವನ್ನ ಹೊಂದಿರುವ ದೇವರ ಮಕ್ಕಳೇ, ಬೇಕೆಂದು ಪಾಪ ಮಾಡಬೇಡ್ರಿ. ಈ ಬೇತೇಲ್ ಸೇವೆ ಪರಿಚಯದಲ್ಲಿ ಒಬ್ಬ ಸಹೋದರಿ ಅನೇಕ ಕೂಟಗಳಲ್ಲಿ ಭಾಗವಹಿಸ್ತಾ ಇದ್ರು, ವಾಕ್ಯವನ್ನ ಕೇಳ್ತಾ ಇದ್ರು. ವಾಕ್ಯ ಚೆನ್ನಾಗಿತ್ತು ಎಂಬುದಾಗಿ ಹೇಳ್ತಾ ಇದ್ರು. ಸಮೀಪದಲ್ಲಿ ಅವರ ಕುರಿತು ಸಾಕ್ಷಿಯನ್ನ ಕೇಳಿದೆ. ಆಕೆಗೆ ವಿವಾಹವಾಗಿರಲಿಲ್ಲ. ಆಕೆ ವಿವಾಹವಾದಂತ ಸಹೋದರನ ಜೊತೆಗೆ ಸಂಬಂಧವನ್ನ ಹೊಂದಿದರು. ಅದರ ಪರಿಣಾಮ ಆ ಸಂಗತಿ ಪೊಲೀಸ್ ಠಾಣೆಯವರೆಗೂ, ಅಡ್ವೊಕೇಟ್ಗಳವರೆಗೂ ಹೋಯಿತು. ಪ್ರಿಯರೇ, ಪ್ರತಿ ಮಂಗಳವಾರ, ಪ್ರತಿ ಗುರುವಾರ ದೇವರ ವಾಕ್ಯ ನಮಗೆ ಬರುತ್ತಿದೆ. ಅವರು ದೇವರ ವಾಕ್ಯವನ್ನ ಕೇಳುತ್ತಿದ್ದರು. ಆದರೆ ತಮ್ಮ ಜೀವಿತದಲ್ಲಿ, ತಮ್ಮ ಅಂತರಂಗದ ಜೀವಿತದಲ್ಲಿ ಯಾವ ರೀತಿಯಾದ ಜೀವಿತವನ್ನ ಜೀವಿಸಿಬಿಟ್ಟರು. ನೀವು ನಾನು ಎಚ್ಚರಿಕೆಯಿಂದ ಇರೋಣ. ನನಗೆ ನಿಮಗೆ ದೇವರು ಸತ್ಯದ ಪರಿಜ್ಞಾನಕ್ಕೆ ನಡೆಸಿದ್ದಾನೆ. ನಾವು ಕ್ರೈಸ್ತರಾಗಿದ್ದೇವೆ.
ದೇವರ ಮಕ್ಕಳಾಗಿದ್ದೇವೆ. ದೇವರ ವಾಕ್ಯ ನಮಗೆ ಕೊಡಲ್ಪಟ್ಟಿದೆ. ಪರಿಶುದ್ಧಾತ್ಮನಿಂದ ಮುದ್ರಿಸಲ್ಪಟ್ಟಿದ್ದೇವೆ. ಹೇಗೆ ಬೇಕೆಂದು ನಾವು ಪಾಪ ಮಾಡಲು ಸಾಧ್ಯ? ಆದ ಕಾರಣ ನ್ಯಾಯ ತೀರ್ಪು ಉಂಟು. ಕರ್ತನಾದ ಯೇಸು ಕ್ರಿಸ್ತನು ಸಭೆಯನ್ನ ಕೊಂಡೊಯ್ಯಲು ಆತನು ಮಧ್ಯಾಕಾಶಕ್ಕೆ ಬರುತ್ತಾನೆ. ತದನಂತರ ಭೂಮಿಯ ಸುಗ್ಗಿಕಾಲ. ಪ್ರಕಟಣೆಯ ಗ್ರಂಥ 14ನೇ ಅಧ್ಯಾಯ 14ರಿಂದ 20 ವಾಕ್ಯಗಳಲ್ಲಿ ಆತನು ಪುನಃ ಬರುತ್ತಾನೆ. ಆತನು ಸ್ವತಃ ನ್ಯಾಯ ತೀರಿಸುತ್ತಾನೆ. ಕುಡುಗೋಲು ನ್ಯಾಯ ತೀರ್ಪನ್ನ ಕುರಿತು ಮಾತನಾಡುತ್ತದೆ. ಪ್ರಿಯ ದೈವ ಜನರೇ, ಭಯಭಕ್ತಿಯ ಜೀವಿತವನ್ನ ಜೀವಿಸೋಣ. ಪರಿಶುದ್ಧತೆಯ ಜೀವಿತ ಜೀವಿಸೋಣ. ಮೈಲಿಗೆ ಬೇಡ, ಹೊಲಸು ಬೇಡ, ಬೇಕೆಂದು ಪಾಪ ಮಾಡುವ ಜೀವಿತ ಬೇಡ. ದೇವರು ಶ್ರೇಷ್ಠವಾದ ಅವಕಾಶವನ್ನ ನನಗೆ ನಿಮಗೆ ದಯಪಾಲಿಸಿದ್ದಾನೆ. ಆತನ ವಾಕ್ಯವನ್ನ ಧ್ಯಾನಿಸೋಣ. ಆತನ ವಾಕ್ಯವನ್ನ ಹಿಡಿದುಕೊಳ್ಳೋಣ. ಆತನ ವಾಕ್ಯಕ್ಕೆ ವಿಧೇಯತೆಯನ್ನು ತೋರೋಣ. ನಮ್ಮ ಆತ್ಮ ಪ್ರಾಣಗಳನ್ನ, ದೇಹಗಳನ್ನ ಆತನು ನಿಂದಾರಹಿತವಾಗಿ, ನಿಷ್ಕಳಂಕವಾಗಿ ಆತನು ಕಾಪಾಡಲು ಶಕ್ತನಾಗಿದ್ದಾನೆ. ಪೇತ್ರನು ಕೂಡ ಇದೇ ವಿಷಯವಾಗಿ 2 ಪೇತ್ರ 2ನೇ ಅಧ್ಯಾಯ 9ನೇ ವಾಕ್ಯ ಮತ್ತು 3ನೇ ಅಧ್ಯಾಯ 7ನೇ ವಾಕ್ಯದಲ್ಲಿಯೂ ಎಚ್ಚರಿಸುವಂತವರಾಗಿದ್ದಾನೆ. ಓದುವುದನ್ನ ಕೇಳಿಸಿಕೊಳ್ಳೋಣ. 2 Peter chapter 2 verse 9 and chapter 3 verse 7. ಕರ್ತನು ಭಕ್ತರನ್ನು ಕಷ್ಟಗಳೊಳಗಿಂದ ತಪ್ಪಿಸುವುದಕ್ಕೂ ದುರ್ಮಾರ್ಗಿಗಳನ್ನು ನ್ಯಾಯ ತೀರ್ಪಿನ ದಿನದ ತನಕ ಶಿಕ್ಷಾನುಭವದಲ್ಲಿ ಇಡುವುದಕ್ಕೂ ಬಲ್ಲವನಾಗಿದ್ದಾನೆ. ಪ್ರಿಯರೇ, ಪ್ರತಿ ವಾಕ್ಯಗಳು, ಈ ಸಂಜೆ ವೇಳೆಯಲ್ಲಿ ದೇವರು ನಮಗೆ ತಂದಂತ ವಾಕ್ಯಗಳು, ನ್ಯಾಯ ತೀರ್ಪು ಖಚಿತವಾಗಿದೆ, ನರಕದ ಬೆಂಕಿ ಖಚಿತವಾಗಿದೆ, ಕರ್ತನ ಕೋಪ ನಿಜವಾಗಿಯೂ ಮುಂದಿನ ದಿನಗಳಲ್ಲಿ ಆತನು ತನ್ನನ್ನು ನಂಬದ ಮಕ್ಕಳ ಮೇಲೆ ತೋರ್ಪಡಿಸುವ ಆತನಾಗಿದ್ದಾನೆ. ನೀವು ನಾನು ಕರ್ತನ ಕೋಪದಿಂದ ತಪ್ಪಿಸಿಕೊಳ್ಳೋಣ. ಆತನನ್ನ ನಮ್ಮ ಹೃದಯದಲ್ಲಿ ಸ್ವಂತ ರಕ್ಷಕನಾಗಿ ಸ್ವೀಕರಿಸಿಕೊಳ್ಳೋಣ. ನೀವು ನಾನು ಈ ಸಂಜೆ ವೇಳೆಯಲ್ಲಿ ಈ ಸತ್ಯವೇದದ ಅಧ್ಯಯನದಲ್ಲಿ ನೂತನವಾಗಿ ನಮ್ಮ ಹೃದಯವನ್ನ ಕರ್ತನಿಗೆಂದು ಸಮರ್ಪಿಸಿಕೊಂಡು ಆತನ ಬರುವಿಕೆಗಾಗಿ ಜೀವಿಸೋಣ. ಕರ್ತನ ಕೃಪೆ ನಿಮ್ಮೆಲ್ಲರೊಂದಿಗಿರಲಿ. ದೇವರ ನಾಮ